ಕಾರವಾರದಲ್ಲಿ ಕೋಡಿಭಾಗ್ ಸೇತುವೆ ಕುಸಿತ ಸಂಬಂಧಪಟ್ಟ ಹಾಗೆ ಐಆರ್ಬಿಯ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜಿಲ್ಲಾಧಿಕಾರಿ. ಐಆರ್ಬಿ ಮತ್ತು ಎನ್ಎಚ್ಎಐ ನ್ಯಾಷನಲ್ ಹೈವೇ ಅಥಾರಿಟಿ ಏನಿದೆ, ಸೇತುವೆ ಗುಣಮಟ್ಟ ಪರೀಕ್ಷೆ ಮಾಡಲು ಆದೇಶವನ್ನು ನೀಡಲಾಗಿತ್ತು. ಸೇತುವೆ ಗುಣಮಟ್ಟ ಪರೀಕ್ಷೆ ಮಾಡಲು ಸೂಚನೆ ವರದಿ ಸಲ್ಲಿಸುವಂತೆ ಐಆರ್ಬಿ ಎನ್ಎಚ್ಎಐಗೆ ಡಿಸಿ ಆದೇಶ ಹೊರಡಿಸಿದ್ದಾರೆ. ಕಾರವಾರದ ಕೋಡಿಭಾಗ್ ಸೇತುವೆ ಏನಿದೆ, ನೆನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಆ ಸೇತುವೆ ಕುಸಿದು ಬಿತ್ತು, ಮುರಿದು ಬಿತ್ತು. ನೋಡಿ, ಈ ದೃಶ್ಯವನ್ನು ನೋಡಿದ್ರೆ ಯಾರಿಗಾದ್ರೂ ಯಾವ ಸೇತುವೆ ಮೇಲೆ ಯಾವ ಧೈರ್ಯದಲ್ಲಿ ಹೋಗೋದು ಇನ್ನು ಮುಂದೆ ಅನ್ನೋ ರೀತಿಯ ಪ್ರಶ್ನೆ ಮೂಡುತ್ತೆ. ಇದು ಬಹಳ ಲೆಂತ್ ಇರುವಂತಹ ಸೇತುವೆ. ಕೋಡಿಭಾಗ್ ಸೇತುವೆ ಏನಿದೆ, ಬಹಳ ಒಂದು ಎಂಡಿಂದ ಮತ್ತೊಂದು ಎಂಡಿಗೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಆ ಕಾರಣಕ್ಕೆ ಇಲ್ಲಿ ಒಂದು ಲಾರಿ ಕೂಡ ರಾತ್ರಿ ತಮಿಳುನಾಡು ಮೂಲದ ಒಂದು ಲಾರಿ ಕೂಡ ನದಿಗೆ ಬಿದ್ದಿತ್ತು. ಸೊ ಕೋಡಿಭಾಗ್ ಸೇತುವೆ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಈಗ ಅಲ್ಲಲ್ಲಿ ಮುರಿದು ಬಿದ್ದಿರುವಂತಹ ಸೇತುವೆ. ಸೊ ಐಆರ್ಬಿನ ನಿರ್ಲಕ್ಷ್ಯಕ್ಕೆ ಈಗ ಜಿಲ್ಲಾಧಿಕಾರಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಎನ್ಎಚ್ಎಐ ಅವರ ಮೇಲೆ ಕೂಡ ಕೇಸ್ ದಾಖಲಿಸೋದಕ್ಕೆ ಸೂಚನೆ ನೀಡಲಾಗಿದೆ. ವರದಿಯನ್ನು ಕೂಡ ಕೊಡಬೇಕು ಅಂತ ಐಆರ್ಬಿಗೆ ತಿಳಿಸಲಾಗಿದೆ. ಸೊ ಕೋಡಿಭಾಗ್ ಕಾರವಾರದಲ್ಲಿ ಸದ್ಯಕ್ಕೆ ನೀವು ದೃಶ್ಯವನ್ನು ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿ ಸುರಿದಂಥ ಮಳೆ ಒಂದು ಕಡೆ ಹೆಚ್ಚಾಗಿತ್ತು, ಇನ್ನೊಂದು ಕಡೆ ಈ ಮುರಿದು ಬಿದ್ದಿರುವಂಥ ಸೇತುವೆ, ಕರ್ನಾಟಕದಿಂದ ಗೋವಾ ಸಂಪರ್ಕ ಮಾಡುವಂಥ ಕೋಡಿಭಾಗ್ ಸೇತುವೆ. ಸೊ ಕೂಡಲೇ ವರದಿ ಸಲ್ಲಿಸಬೇಕು ಅಂತ ತಿಳಿಸಲಾಗಿದೆ ಐಆರ್ಬಿ ಮತ್ತು ಎನ್ಎಚ್ಎ ಅವ್ರಿಗೆ. ಸೊ ಅವೈಜ್ಞಾನಿಕ ಕಾಮಗಾರಿಯಿಂದ ಶಿರೂರು ಗುಡ್ಡ ಕುಸಿತಿತ್ತು ಒಂದು ಕಡೆ. ಸೊ ಅಲ್ಲೂ ಕೂಡ ಅವಾಂತರ, ಈ ದಾರಿ ಉದ್ದಕ್ಕೂ ಕೂಡ ಒಂದಲ್ಲ ಒಂದು ಅವಾಂತರ. ಶಿರೂರಿನಲ್ಲಿ ಆಗಿರುವಂಥದ್ದಂತೂ ದೊಡ್ಡ ದುರಂತ. ಸುದಾದ ನಂತರ ಈಗ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆ, ಸದಾಶಿವಗಢ ಕೋಟೆ ಬಳಿ ಇರುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಸೇತುವೆ. ಇದು ಸೇತುವೆ ಅರ್ಧಕ್ಕೆ ಮುರಿದು ಬಿದ್ದಿದೆ. ಸೊ ನದಿಗೆ ಬಿದ್ದಿದ್ದಂಥ ಓರ್ವ ಲಾರಿ ಚಾಲಕನನ್ನು ರಾತ್ರಿ ರಕ್ಷಣೆ ಮಾಡಲಾಯಿತು. ಈ ಮುರುಗನ್ ಅನ್ನುವ ಈ ತಮಿಳುನಾಡು ಮೂಲದ ಡ್ರೈವರ್. ಸೊ ಆತ ಬಿದ್ದಿದ್ದ, ನಂತರ ಬಾಲಮುರುಗನ್. ಸೊ ಆತನನ್ನು ನಂತರ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿ ಬಚಾವ್ ಮಾಡಿದ್ದಾರೆ. ತಮಿಳುನಾಡಿನ SSM ಸ್ಪೋರ್ಟ್ಸ್ ಏನಿದೆ, ಟ್ರಾನ್ಸ್ಪೋರ್ಟ್ ಏನಿದೆ, ಅವರ ಒಂದು ಲಾರಿ ಇದು ಗೋವಾದಿಂದ ಹುಬ್ಬಳ್ಳಿಗೆ ಹೋಗ್ತಾ ಇರುವಾಗ ಈ ಒಂದು ಘಟನೆ ಆಗಿದೆ. ಸೊ ಲಾರಿ ಮುಂಭಾಗದ ಗ್ಲಾಸನ್ನು ಹೊಡೆದು ನಂತರ ಚಾಲಕ ಹೊರಬಂದ. ಸೊ ಈಗ ಆ ಸೇತುವೆಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಇನ್ನು ಲಾರಿ ಚಾಲಕನ ರಕ್ಷಣೆ ಹೇಗಾಯಿತು, ಸೊ ಅದರ ಬಗ್ಗೆ ಕೂಡ ನಾವು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ರಾತ್ರಿ ನಡೆದಂತಹ ಕಾರ್ಯಾಚರಣೆ ಇದು. ಸದ್ಯ ಇದೇ ಕುಸಿದು ಬಿದ್ದಿರುವಂತಹ ಸೇತುವೆ ಏನಿದೆ, ಆ ಒಂದು ಸ್ಪಾಟ್ನಿಂದ ನಮ್ಮ ಪ್ರತಿನಿಧಿ ಸೂರಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೂರಜ್, ಸದ್ಯಕ್ಕೆ ಏನೇನು ಆಗ್ತಾ ಇದೆ, ನಿಜಕ್ಕೂ ಬಹಳ ಭಯ ಹುಟ್ಟಿಸುವಂತ ಒಂದು ಘಟನೆ ಇದು. ಬಹಳಷ್ಟು ಸೇತುವೆಗಳಿಗೆ ಹೋಗ್ಬೇಕಾದ್ರೆ ಯೋಚನೆ ಆಗ್ತಿರುತ್ತೆ, ಇದು ಎಷ್ಟು ಹಳೆ ಸೇತುವೆ ಏನು ಅಂತ. ಆದ್ರೆ ನಿಜವಾಗ್ಲೂ ಅಂತ ಒಂದು ಘಟನೆ ಈಗ ಆಗಿದೆ ಅಂತ. ಖಂಡಿತ ಅವಿನಾಶ್, ಏನಂದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಒಂದು ಕಡೆಗೆ ನಡೀತಾ ಇದ್ರೆ, ಇನ್ನೊಂದು ಕಡೆಗೆ ಐಆರ್ಬಿ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಈಗ ಏನು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಸೇತುವೆ ಕುಸಿದ ಸ್ಥಳದಲ್ಲಿ ನಾವು ಈ ದೃಶ್ಯದಲ್ಲಿ ಇದೀವಿ. ನಾವು ಈಗ ಸ್ಥಳದಲ್ಲಿ ಇದೀವಿ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕಂದ್ರೆ ಈಗ ನಾವೇನು ಸೇತುವೆ ಇದೀವಿ, ಸೇತುವೆ ಪಕ್ಕದಲ್ಲಿರುವಂತಹ ಸೇತುವೆ ಕುಸಿದಿದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಈಗಾಗಲೇ ಅದೇ ಟ್ರಕ್ ನಲ್ಲಿ ಬಾಲಮುರುಗನ್ ಎಂಬುವನು ಗೋವಾದಿಂದ ಹುಬ್ಬಳ್ಳಿ ಕಡೆಗೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಸೇತುವೆ ಕುಸಿದಿದೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಮುಖವಾಗಿ ಏನಂದ್ರೆ ಬಾಲಮುರುಗನ್ ಎಂಬವನು ಆಂಧ್ರ ಪ್ರದೇಶದಿಂದ ಗೋವಾಗೆ ಲೋಡ್ ಅನ್ನು ತಂದಿದ್ದ. ಆದ ನಂತರ ಲೋಡ್ ಖಾಲಿ ಮಾಡಿಬಿಟ್ಟು ಗೋವಾದಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಇದೇ ಸೇತುವೆ ಮೇಲೆ ಹೋಗೋ ಸಂದರ್ಭದಲ್ಲಿ ಈ ಅವಘಡವಾಗಿದೆ. ಅದೃಷ್ಟವಶಾತ್ ಆತ ಲಾರಿಯ ಮುಂಭಾಗದಲ್ಲಿರುವಂತಹ ಗಾಜನ್ನು ಒಡೆದು ಬಿಟ್ಟು ಆತ ಹೊರಗಡೆ ಬಂದು ಕೂಗಾಡಿದಾನೆ. ಆ ಕೂಗಾಡಿದ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿ ಸುತ್ತಮುತ್ತಲು ಮೀನುಗಾರರು ಇರ್ತಾರೆ, ಅಷ್ಟೇ ಅಲ್ಲದೆ ಬೀಟ್ ಪೊಲೀಸರು ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಮೀನುಗಾರರು ಬೀಟ್ ಪೊಲೀಸರಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ. ಮೀನುಗಾರರು ಮತ್ತು ಬೀಟ್ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದಾಗಿ ಬಾಲಮುರುಗನ್ ಈಗಾಗಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಸೇತುವೆ ಕುಸಿದಿದೆ ಅಂತ. ಪಿಲ್ಲರ್ ಚೆನ್ನಾಗಿದೆ, ನೀವು ದೃಶ್ಯದಲ್ಲಿ ನೋಡಬಹುದು. ಪಿಲ್ಲರ್ ಪೂರ್ತಿಯಾಗಿ ಚೆನ್ನಾಗಿದೆ, ಆದರೆ ಪೂರ್ತಿಯಾಗಿ ರಸ್ತೆ ಸಂಪರ್ಕ ಕಲ್ಪಿಸುವಂತಹ ಮೇಲ್ಚಾವಣಿ ಏನಿದೆ, ಮೇಲ್ಚಾವಣಿ ಪೂರ್ತಿಯಾಗಿ ಕುಸಿದಿದೆ ಅಂತಾನೆ ಹೇಳ್ಬೋದಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ವಿಚಾರವಾಗಿ ಜಿಲ್ಲಾಡಳಿತ, ಎನ್ಎಚ್ಎಐ ಮತ್ತು ಐಆರ್ಬಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಏನಂದ್ರೆ ಆತಂಕ ಇರುವುದು, ಈ ಸಂದರ್ಭದಲ್ಲಿ ಇನ್ನೆಷ್ಟು ವಾಹನಗಳು ನಾಪತ್ತೆಯಾಗಿದೆ, ಬೇರೆ ಯಾರಾದರೂ ಪ್ರಾಣಹಾನಿಯಾಗಿದೆ ಎಂಬ ಆತಂಕವೂ ಸಹಿತ ಜಿಲ್ಲಾಡಳಿತಕ್ಕೆ ಇತ್ತು. ಈ ಆತಂಕದ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರವಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಲಾರಿ ಚಾಲಕನಿಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಅವನಿಗೆ ಕೇಳಿದ್ದಾರೆ, ನೀನು ಲಾರಿ ಚಾಲನೆ ಮಾಡುವ ಸಂದರ್ಭದಲ್ಲಿ ನಿನ್ನ ಮುಂದೆ ಮತ್ತು ಹಿಂದೆ ಯಾವ್ದಾದ್ರು ಲಾರಿ ಇತ್ತಾ, ಅಥವಾ ಯಾವ್ದಾದ್ರು ವಾಹನಗಳು ಇದ್ವಾ, ಚಿಕ್ಕ ಪುಟ್ಟ ಕಾರು ಅಥವಾ ಟೂ ವೀಲರ್ಗಳು ಇದ್ವಾ ಎಂಬುದರ ಬಗ್ಗೆಯೂ ಸಹಿತ ಮಾಹಿತಿಯನ್ನು ಕೇಳಿದ್ದಾರೆ. ಅವರು ಯಾವುದೇ ರೀತಿಯಾದಂತಹ ವಾಹನಗಳು ಸೈಡ್ ಸೇತುವೆ ಮೇಲೆ ಇರಲಿಲ್ಲ. ಮತ್ತೆ
ಓಕೆ. ನನ್ನ ಮುಂದೆ ಹಿಂದೆ ಯಾವುದೇ ರೀತಿಯಂತ ವಾಹನಗಳು ಇರಲಿಲ್ಲ. ನಾನು ಒಬ್ಬನೇ ಆ ಸಂದರ್ಭದಲ್ಲಿ ಸೇತುವೆಯಲ್ಲಿದ್ದೆ. ಆದರೆ ನಾನು ಈಗ ಪ್ರಾಣಾಪಾಯದಿಂದ ಪಾರಾಗಿರುವುದೇ ಒಂದು ದೊಡ್ಡ ನನಗೆ ಒಂದು ವಿಸ್ಮಯ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನನ್ನನ್ನು ಪಾರು ಮಾಡಿರುವಂತಹ ಜನರಿಗೆ ನಾನು ಜೀವ ಇರುವವರೆಗೂ ನಾನು ಅವರನ್ನ ನೆನಪು ಉಳ್ಕೋಬೇಕು ಅಂತ ಸಹಿತ ಈಗಾಗಲೇ ಪೊಲೀಸ್ ತನಿಖೆ ವೇಳೆ ಅವನು ಹೇಳಿದ್ದಾನೆ. ಅವಿನಾಶ್, ಧನ್ಯವಾದ ಸೂರಜ್.